ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಎಲ್ಲೋಗಿದ್ದೀವಿ ಅಂದರೆ ಡಿ ಮಾರ್ಟ್ಗೆ ಹೋಗಿದ್ದೀವಿ. ಯಾಕೆ ಅಂದರೆ ಹಬ್ಬಕ್ಕೆ ಅಂತ ಸ್ವಲ್ಪ ರೇಷನ್ ತರೋದಿತ್ತು, ಹಾಗಾಗಿ ಹೋಗಿದ್ವಿ. ಅಂದರೆ ಅಲ್ಲೋದ್ರೆ ಎಲ್ಲ ಒಂದೇ ಕಡೆ ಇರುತ್ತೆ. ಸೊ ನೋಡದೇ ಇರೋದು ಎಲ್ಲ ನೋಡಿ ತೊಗೊಂಡು ಬರ್ತೀವಿ. ಬಟ್ ನಾವು ಅಂದ್ಕೊಂಡು ಹೋಗೋದೇ ಒಂದಾದರೆ ಅಲ್ಲಿ ಹೋದ್ಮೇಲೆ ನಾವು ಪರ್ಚೇಸ್ ಮಾಡೋದೇ ಇನ್ನೊಂದಾಗಿರುತ್ತೆ. ಕಣ್ಣು ಮುಂದೆ ಎಲ್ಲ ನೋಡೋ ಥರ ಇಟ್ಟಿರ್ತಾರಲ್ವ. ಸೊ ಎಲ್ಲದನ್ನು ಇದು ಯೂಸ್ ಆಗುತ್ತೆ, ಇದು ಯೂಸ್ ಆಗುತ್ತೆ, ಇದು ಯೂಸ್ ಆಗುತ್ತೆ ಅಂತ ತೊಗೊಳ್ಳೋದೇ ಆಗೋಗುತ್ತೆ. ಹಾಗೆ ನಾನಿಲ್ಲಿ ಪ್ಲೇಟ್ಸ್ನ ನೋಡಿದೆ. ಕಾಪರ್ ಪ್ಲೇಟ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ತೊಗೊಂಡೆ 4, ಒಂದು ತೊಗೊಳ್ಳೋಣ ಅಂದ್ಕೊಂಡೆ. ಪ್ಲೇಟ್ಸ್ ಚೆನ್ನಾಗಿತ್ತಲ್ಲ, ಇನ್ನೇನು ಹಬ್ಬ ಬಂದಿದೆಯಲ್ವಾ, ಸೊ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಒಂದು 5 ಪ್ಲೇಟ್ಸ್ನ ತೊಗೊಂಡೆ ನೋಡಿ. 5 ಪ್ಲೇಟ್ನ ತೊಗೊಂಡೆ. ಆಲ್ರೆಡಿ ನಮ್ಮದು ಟ್ರಾಲಿನೇ ಫುಲ್ ಆಗೋಯ್ತು. ಅಷ್ಟೊಂದು ಗ್ರೋಸರಿ ಎಲ್ಲ ಫುಲ್ ಮಾಡ್ಕೊಂಡ್ವಿ. ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡಿದೆ ಇಷ್ಟ ಆಗುತ್ತೆ ಬಿಲ್ಲು ಅಂತ, ಬಟ್ ಅಷ್ಟಕ್ಕೆ ಆಯಿತು. ಇನ್ನೂ ಸ್ವಲ್ಪ ತೊಗೊಳ್ಳೋದೆಲ್ಲ ಇತ್ತು, ಬಟ್ ಆದರೆ ಅಷ್ಟು ತೊಗೊಳಕ್ಕಾಗಿಲ್ಲ. ಹೆವಿ ಎಲ್ಲ ತೊಗೊಂಡು ಒಂದೇ ಸರಿ ಬಿಲ್ ನೋಡಿ 7,000 ಹತ್ರ ಬಂತು. ಸೊ ಸಾಕಪ್ಪ, ಇದೇ ಜಾಸ್ತಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟರು ಕೂಡ ಅಲ್ಲಿ ಮತ್ತೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಪಾಪ್ಕಾರ್ನ್ ಇಟ್ಟಿದ್ದಾರೆ ನೋಡಿ. ಬರೋರು ಹೋಗೋರು ಗ್ರೋಸರಿ ತೊಗೊಳ್ಳೋರು ಹಾಗೆ ಪಾಪ್ಕಾರ್ನ್ ಕೂಡ ತಿನ್ಕೊಳ್ಳಿ, ಅದು ಒಂದು ಬಿಸ್ನೆಸ್ ನೋಡಿ. ಆಚೆ ಮಕ್ಕಳಿಗೆ ಇಷ್ಟ ಆಗುತ್ತೆ ತೊಗೊಂಡ್ಬರೋದು. ದೊಡ್ಡ ಸಾಹಸ ನಮಗೆ. ಎಷ್ಟು ಐಟಮ್ ಒಂದು ಸರಿ ಹೋದರೆ ಡಿ ಮಾರ್ಟ್ಗಳಿಗೆ ಒಂದು 7,000, 10,000, 15,000 ಆಗಿಬಿಡುತ್ತೆ ನೋಡಿ. ಇದು ಬೆಸ್ಟ್ ಆಫರಲ್ಲಿ ಇತ್ತಪ್ಪ. ಫಸ್ಟೆಲ್ಲ ಕಮ್ಮಿ ಕೊಟ್ಟಿದ್ರು ನಮಗೆ. 260ಗೆ 5 ಲೀಟರ್ ಇತ್ತು. ಇವಾಗ 370 ಆ ಥರ ಮಾಡಿದ್ದಾರೆ. ಸ್ವಲ್ಪ ಜನಗಳಿಗೆ ಅಭ್ಯಾಸ ಆದಮೇಲೆ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತಾರೆ. ನಾನು 10 ಲೀಟರ್ ತಂದಿದ್ದೀನಿ. ವಾಷಿಂಗ್ ಮಿಷನ್ಗೆ ಫ್ರಂಟ್ಗೂ ಆಗುತ್ತೆ, ಟಾಪ್ಗೂ ಆಗುತ್ತೆ, ಎರಡಕ್ಕೂ ಆಗುತ್ತೆ. ನಾನು 10 ಲೀಟರ್ ತೊಗೊಂಬಂದಿದ್ದೀನಿ ಬೇಕಾಗತ್ತೆ ಅಂತ. ಎಷ್ಟು ಐಟಮ್ ನೋಡಿ, ಇಷ್ಟು ತೊಗೊಂಬರಂದು ಅವನ್ನೆಲ್ಲ ಜೋಡಿಸಿ ಮನೆಗೆಲ್ಲ ಡಬ್ಬಗಳಿಗೆ ಫುಲ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಸಾಕಾಗುತ್ತೆ. ಅದರಲ್ಲೂ ಹಬ್ಬಗಳೆಲ್ಲ ಮನೆ ಕ್ಲೀನಿಂಗು ಅದು ಇದು ಅಂತ ಟೈಮ್ ಸಿಕ್ಕಾಪಟ್ಟೆ ಬೇಕು. ಇನ್ನು ನಾಳೆ ಎಲ್ಲ ದೇವ್ರ ಪೂಜೆ ಸಾಮಾನು ತೊಳೆಯೋದು ಅದು ಇದು ಕೆಲಸ. ನಮ್ಮ ಮನೇಲೆಲ್ಲ ತೊಳೆದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಅದರಲ್ಲೂ ಡ್ಯೂಟಿಗೆ ಹೋಗ್ಕೊಂಡು ಬಂದ್ಕೊಂಡು ಮನೇಲಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಟೈಮು. ಔಟ್ಸೈಡ್ ತಿರುಗಾಡೋದು ಇದೆಲ್ಲ ಇರುತ್ತೆ. ಏನೋ ಅದು ತುರ್ಕೊಂತ ಇದೆಯಾ. ಸೊ ಇನ್ನು ಮನೆಯದೆಲ್ಲ ದೇವ್ರ ಮಂಟಪ ಅದೆಲ್ಲ ಸರಿಸ್ಬಿಟ್ಟು ನಾವು ಡೈಲಿ ಏನು ಮಂಟಪ ಎಲ್ಲ ತೆಗಿಯಲ್ವಲ್ಲ. ಸೊ ಹಾಗಾಗಿ ಈ ಥರ ಹಬ್ಬಗಳಿದ್ದಾಗ ಎಲ್ಲದನ್ನು ತೆಗೆದು ಮತ್ತೆ ಅದನ್ನು ನಾವು ಅಲ್ಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತೆ ಅದನ್ನು ಆ ಪ್ಲೇಸಲ್ಲಿ ಇಟ್ಟು ಮತ್ತೆ ಲಕ್ಷ್ಮಿನ ಕೂರಿಸೋದಕ್ಕೆ ಪ್ಲೇಸ್ ಎಲ್ಲ ಬೇಕಲ್ಲ. ಹಾಗಾಗಿ ಅಲ್ಲಿ ಇದ್ದಿದ್ದ ಐಟಮ್ಸ್ ಎಲ್ಲ ತೆಗೆದು ಫ್ರಿಜ್ಜು ಅದೆಲ್ಲ ನಾನು ಬೇರೆ ಕಡೆಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಪ್ಲೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೆ. ಹಾಗೆ ದೇವ್ರ ಮಂಟಪ ಎಲ್ಲ ನೀಟಾಗಿ ಒರೆಸ್ಕೊಂಡು, ಅದು ಡೈಲಿಯೂ ನಾವು ಒರೆಸುತ್ತೀವಿ ಮೇಲ್ಗಡೆ ಇರೋದೆಲ್ಲ, ಬಟ್ ಆದರೆ ಡೀಪಾಗೆಲ್ಲ ಕ್ಲೀನ್ ಆಗೋಲ್ಲ. ಹಬ್ಬಗಳು ಬಂತು ಅಂದರೆ ಎಷ್ಟು ಕ್ಲೀನ್ ಮಾಡಿದ್ರೂ ಮಾಡ್ತಾನೇ ಇರಬೇಕು. ಡೈಲಿ ನಾನು ಡ್ಯೂಟಿ ಮುಗಿಸ್ಕೊಂಬರೋದು, ಆಮೇಲೆ ಮನೆಗಳಲ್ಲಿ ಎಲ್ಲ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋದು. ಹಾಗೆ ಇವತ್ತು ಕೂಡ ನಾನು ಮಧ್ಯಾಹ್ನ ಬಂದು ಹಾಗೆ ಸ್ವಲ್ಪ ಎಲ್ಲ ಮನೇಲಿ ಇವತ್ತು ಎಲ್ಲೋ ಆಚೆ ಹೋಗೋದು ಬೇಡ, ಬಟ್ ಸ್ಕೂಲ್ ಡ್ರಾಪು ಪಿಕಪ್ ಇವೆಲ್ಲ ಇರುತ್ತೆ. ಬಟ್ ಆ ಮಧ್ಯದಲ್ಲೇ ಸ್ವಲ್ಪ ಮನೇಲೆಲ್ಲ ಕ್ಲೀನ್ ಮಾಡ್ಕೊಂಬೇಡ. ಹಾಗೆ ಹಿತ್ತಾಳೆದು ಬಿಂದಿಗೆಗಳು, ಪೂಜೆಗೆ ಬೇಕಾಗಿರೋದು ಅವೆಲ್ಲ ತೊಳೆದಿಟ್ಕೊಂಡು ನಂತರ ಫೋಟೋಗಳು ದೇವ್ರದ್ದು ಅದೆಲ್ಲ ಒಂದು ಸರಿ ಒರೆಸಿ ನೀಟಾಗಿ ಬ್ಯಾಕ್ ಸೈಡೆಲ್ಲ ಸ್ವಲ್ಪ ಡೆಸ್ಟ್ ಥರ ಎಲ್ಲ ಇರುತ್ತೆ. ನಾವು ತುಂಬ ದಿನ ಎತ್ತಿಲ್ಲ ಅಂದರೆ ಸೊ ಫ್ರಂಟಲ್ಲೆಲ್ಲ ಒರೆಸ್ಬಿಟ್ಟು ನಾವು ಇಡ್ತೀವಿ ಯಾವಾಗಲೂ. ಆದರೆ ಬ್ಯಾಕ್ ಸೈಡೆಲ್ಲ ಸ್ವಲ್ಪ ಡೆಸ್ಟ್ ಥರ ಇರುತ್ತೆ, ಅದು ಆವಾಗವಾಗ ತೆಗೆದು ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಜಾಸ್ತಿ ಇರುತ್ತೆ. ನಾನು ಆ್ಯಕ್ಚುಲಿ ಆವಾಗವಾಗ ತೆಗೆದು ಕ್ಲೀನ್ ಮಾಡ್ತೀನಿ. ಅದನ್ನೆಲ್ಲ ಮತ್ತೆ ನಾವು ಅದ್ರ ಪ್ರಕಾರ ಜೋಡಿಸ್ಕೊಂಡು ಒರೆಸ್ಕೊಂಡು ಮತ್ತೆ ಅದನ್ನು ವೆಟ್ ಕ್ಲಾತಲ್ಲಿ ಎಲ್ಲ ಒರೆಸಿ ಪ್ರಾಪರಾಗಿ ಅದರ ಜಾಗದಲ್ಲೆಲ್ಲ ಮತ್ತೆ ಅದನ್ನು ಎಲ್ಲ ಇಟ್ಕೊಂಡು. ಈಗ ಹಬ್ಬಗಳು ಬಂತು ಅಂದರೆ ಇದೇ ಕೆಲಸ ಪ್ರತಿಯೊಂದು ಮನೆಗಳಲ್ಲೂ ಹೆಣ್ಮಕ್ಳಿಗೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋದು ಅದು ಇದು ತಂದುಕೊಡೋದು ಬಿಡುವೇ ಇರೋದಿಲ್ಲ. ಸೊ ಹಾಗೆ ನಮಗೂ ಕೂಡ ಟೈಮೇ ಸಾಕಾಗ್ತಿಲ್ಲ ಮನೆಗಳಲ್ಲಿ ಕೆಲಸ ಮಾಡ್ಕೊಳ್ಳೋಕ್ಕೆ. ಆದ್ರೂ ಮೇನ್ ಏನೇನು ಕೆಲಸಗಳು ಬೇಕೋ ಅದನ್ನೆಲ್ಲ ಮಾಡ್ಕೊತಾ ಇದ್ದೀವಿ. ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋದು ಮೇಯ್ನಾಗಿ ನಮಗೆ ಪೂಜೆಗೆ ಏನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಸ್ವಲ್ಪನೇ. ಬಟ್ ಪ್ರತಿ ವರ್ಷ ಎಲ್ಲ ಪಾತ್ರೆಗಳೆಲ್ಲ ಇಳಿಸಿ ತೊಳಿತಾ ಇದ್ದೆ. ಈ ವರ್ಷ ಮೇಲ್ಗಡೆ ಇರೋದೆಲ್ಲ ಇಳಿಸಿಲ್ಲ, ನಾರ್ಮಲಾಗಿ ಕೆಳಗಡೆ ಏನು ಯೂಸ್ ಮಾಡ್ತೀವೋ ಅದನ್ನು ಮಾತ್ರ ತೊಳೆದಿಟ್ಟಿರೋ ಅಷ್ಟೇ.
ಇಲ್ಲಾಂದರೆ ಪ್ರತಿ ವರ್ಷ ನಾನು ಪ್ರತಿಯೊಂದು ಪಾತ್ರೆಗಳನ್ನ ಇಳಿಸಿ ಎಲ್ಲ ತೊಳೆಸಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅದನ್ನೆಲ್ಲ ಡಸ್ಟ್ ಮಾಡಿ ಮತ್ತೆ ಎಲ್ಲ ಇಡ್ತಾಯಿದ್ದೆ. ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡು ಗಿಡಿಸ್ಕೊಂಡು ನಾವು ಈ ವಿಗ್ರಹಗಂತೂ ನೀಟಾಗಿ ಕವರ್ ಪ್ಯಾಕ್ ಮಾಡಿಟ್ಟಿದ್ವಿ. ಡಸ್ಟ್ ಎಲ್ಲ ಬಿದ್ದರೆ ಚೆನ್ನಾಗಿರಲ್ಲ, ಆಮೇಲೆ ಪೇಂಟಿಂಗ್ ಎಲ್ಲ ಇದಾಗುತ್ತೆ ಡಸ್ಟ್ ಕೂತ್ರೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ಇದು. ಆ್ಯಕ್ಚುಲಿ ನಮಗೆ ದೇವಸ್ಥಾನದಲ್ಲಿ ಗಿಫ್ಟಾಗಿ ಕೊಟ್ಟಿದ್ರು ಅವರು. ಸೊ ತುಂಬ ಚೆನ್ನಾಗಿತ್ತು. ಅದನ್ನು ನಾನು ನೀಟಾಗಿ ಪ್ಯಾಕ್ ಮಾಡಿಟ್ಟಿದ್ದೆ. ಈಗ ಕವರ್ ಕೂಡ ಅರ್ಧೋಗಿತ್ತು, ಮತ್ತು ಅದನ್ನು ಚೇಂಜ್ ಮಾಡಿ ಮತ್ತೆ ನಾನು ಅದನ್ನು ಹಾಗೆ ಓಪನ್ ಮಾಡಿಟ್ಟೆ. ಮತ್ತು ಅದನ್ನು ನಾನು ನೀಟಾಗಿ ಪ್ಯಾಕ್ ಮಾಡಿ ಇಡಬೇಕು ಹಬ್ಬ ಎಲ್ಲ ಮುಗಿದ ಮೇಲೆ. ಸೊ ಈಗ ಪ್ರೆಸೆಂಟ್ ಆದರೆ ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಹಾಗೆ ಎಲ್ಲ ಟೇಬಲ್ಗಳು ಎಲ್ಲ ಒರೆಸಿ ಇನ್ನು ನಾಳೆಗೆ ಬೇರೆ ಕೆಲಸಗಳಿರ್ತವೆ. ಸೊ ಹಾಗಾಗಿ ನಾನು ಇವತ್ತೇ ಸ್ವಲ್ಪ ಎಲ್ಲ ಒರೆಸೋದು ಕ್ಲೀನ್ ಮಾಡೋದು ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಟೈಮಿಗೆ ಹಣ್ಣು ಹೂವು ಎಲ್ಲ ತೊಗೊಂಬರೋದಿರುತ್ತೆ, ಮಾರ್ಕೆಟ್ಗೆ ಹೋಗೋದೆಲ್ಲ ಇರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಮಟ್ಟಿಗೆ ಇವತ್ತೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಒನ್ ಡೇ ಅಂತೂ ಬೇಕು ಎಲ್ಲ ಜೋಡಿಸ್ಕೊಳ್ಳೋಕ್ಕೆ, ಎಲ್ಲ ಇಟ್ಕೊಳ್ಳೋದಕ್ಕೆ, ಮಾರ್ಕೆಟ್ಗೆ ಹೋಗೋದಕ್ಕೆ ಬರೋದಕ್ಕೆ ಅಂತ. ಫೈನಲ್ಲಿ ಸ್ವಲ್ಪ ಒರೆಸೋದೆಲ್ಲ ಮುಗೀತು. ಇನ್ನು ಟೇಬಲ್ ಹಿಂದೆ ಮುಂದೆ ಎಲ್ಲ ಒರೆಸಿ ಅದನ್ನು ಒಂದು ಪ್ಲೇಸಲ್ಲಿ ಇಡಬೇಕು. ಸೊ ಯಾವ ಪ್ಲೇಸಲ್ಲಿ ಇಡಬೇಕು ಅಂತ ನೋಡಿ ಆ ಪ್ಲೇಸ್ ಕರೆಕ್ಟಾಗಿ ಹೋಗಿ ತೊಗೊಂಡೋಗಿ ಇಡಬೇಕಿಲ್ಲ ಅಂದರೆ ನಾವು ಮತ್ತೆ ನಾಳೆ ದಿನ ಎಲ್ಲ ಎಲ್ಲಿದೆ ಅಲ್ಲಿ ಜೋಡಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ. ನಾವು ಎಲ್ಲಿ ದೇವ್ರನ್ನ ಕೂರಿಸ್ತೀವೋ ಅದೇ ಪ್ಲೇಸ್ಗೆ ಅದನ್ನು ಶಿಫ್ಟ್ ಮಾಡೋಣ ಅಂತ ಹೇಳಿ ಸರಿ ಅಂತ ಅದನ್ನು ಅಲ್ಲಿಗೆ ಶಿಫ್ಟ್ ಮಾಡಿ ಇಟ್ಟಿದ್ದಾಯಿತು. ಎಷ್ಟೊಂದು ಐಟಮ್ಮು ಹಾಲಲ್ಲಿರೋದೆಲ್ಲ ಖಾಲಿ ಮಾಡಿಬಿಟ್ಟು ಎಲ್ಲ ರೂಮ್ನ ಫುಲ್ ಮಾಡಿಬಿಟ್ಟಿದ್ದೀವಿ. ಹಬ್ಬಗಳು ಬಂತು ಅಂದರೆ ಸ್ವಲ್ಪ ಫ್ರೀಯಾಗಿ ಬೇಕು ಪೂಜೆ ಮಾಡೋದಕ್ಕೆಲ್ಲ. ಎಲ್ಲ ಮುಗೀತು, ಇನ್ನೇನೆಲ್ಲ ಗುಡಿಸ್ಬಿಟ್ಟು ಮತ್ತೆ ಇವಾಗ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಹಾಗೆ ಸೋಫಾಗಳೆಲ್ಲ ಸರಿಸ್ಬಿಟ್ಟು ಹಾಗೆ ಎಲ್ಲ ಆ ಕಡೆ ಈ ಕಡೆ ಅರೇಂಜ್ ಮಾಡಿಕೊಂಡು ಅದಕ್ಕೆ ಸೋಫಾ ಕವರ್ಗಳೆಲ್ಲ ಹಾಕ್ಕೊಂಡು, ಸೊ ಇವತ್ತೇ ಇನ್ನು ಪೂಜೆ ಸಾಮಾನುಗಳು ಬೇಕಾಗಿರೋ ದೀಪಗಳು ಅವೆಲ್ಲ ಉಜ್ಜಿಡ್ತಾಯಿದ್ದೀನಿ. ಎಲ್ಲ ತೊಗೊಂಡು ಒಂದೇ ಸರಿ ಎಲ್ಲ ತೊಳೆದಿಟ್ಬಿಟ್ರೆ ನಮಗೆ ಹಬ್ಬದ ಟೈಮಲ್ಲಿ ನಾಳೆ ಏನಾದ್ರು ಪೂಜೆ ಮಾಡಬೇಕಂದ್ರೆ ಅಲ್ಲಿ ರೆಡಿ ಮಾಡೋದೇ ಸರಿ ಹೋಗುತ್ತೆ. ಇನ್ನು ದೇವ್ರ ಪೂಜೆ ಸಾಮಾನೆಲ್ಲ ತೊಳೆಯೋಕ್ಕಾಗೋದಿಲ್ಲ. ಹಾಗಾಗಿ ಒಂದಿನ ಮುಂಚೆನೇ ನಾವೆಲ್ಲ ತೊಳೆದು ಕ್ಲೀನಾಗಿ ಇಟ್ಕೊಂಡ್ರೆ ಸೊ ಅದನ್ನು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟೆ. ಫೈನಲಿ ನಮ್ಮ ದೇವ್ರ ಮನೆ ಎಲ್ಲ ರೆಡಿ ಆಯಿತು. ಈ ರೀತಿ ಅರೇಂಜ್ ಮಾಡಿಕೊಂಡೆ, ಎಲ್ಲ ತೊಳೆದು ನೀಟಾಗಿ ಅರೇಂಜ್ ಮಾಡಿ ಇಟ್ಟು ನಾಳೆ ಪೂಜೆ ಮಾಡೋಣ ಅಂತ. ಇನ್ನು ಮೇನ್ ಡೋರು ಅವೆಲ್ಲ ಒರೆಸಿ ಒಂದು ಸರಿ ಇಟ್ಕೊಂಡ್ಬಿಟ್ರೆ ಅದೊಂದು ಕೆಲಸ ಮುಗ್ದೋಗುತ್ತೆ. ಇನ್ನು ಒಟ್ಟಿನಲ್ಲಿ ನಾವು ಪೂಜೆ ಮಾಡೋ ದಿನ ಅವ್ಯಾವು ಇಟ್ಕೋಬಾರ್ದು ಕೆಲಸಗಳು, ಒರೆಸೋದು ಕ್ಲೀನ್ ಮಾಡೋದು ಅವೆಲ್ಲ ಅಂತ. ಫೈನಲಿ ಎಲ್ಲ ಮುಗೀತು. ಸಂಜೆಗೆ ನಾವು ಇನ್ನು ತಲೆನೋವು ಸ್ಟಾರ್ಟ್ ಆಯಿತು, ಕೆಲಸ ಮಾಡಿ ಸುಸ್ತಾಯಿತು. ಆಮೇಲೆ ನಮ್ಮ ಅಚ್ಚುರಾಣಿ ಒಂದು ಕಾಫಿ ಇಟ್ಲು, ಟೀ ಮಾಡಿಬಿಟ್ಲು ಸ್ಟ್ರಾಂಗಾಗಿ. ಒಂದು ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಟೀ ಮಾಡಿಕೊಂಡು ಕುಡಿಯೋಣ ಅಂತ. ಹಾಗೆ ನೋಡಿ ಇದು ಆನೆಗಳು ನಾನು ಲಾಸ್ಟ್ ಇಯರ್ ತೊಗೊಂಡಿದ್ದೆ, ಜರ್ಮನ್ ಸಿಲ್ವರ್ ಅಂತ ಹೇಳಿ 2 ಇಯರ್ಸ್ ಬ್ಯಾಕಲ್ಲಿ ತೊಗೊಂಡಿದ್ದೆ. ಆದರೆ ಯಾವ ಜರ್ಮನ್ ಸಿಲ್ವರೋ ಅಲ್ಲ, ಏನೂ ಅಲ್ಲ. ಅದು ನಾರ್ಮಲ್ಲಾಗಿ ಒಂದು ಮೆಟಲ್ ಥರ ಒಂದು ಮೇಲ್ಗಡೆ ಕೋಟ್ ಕೊಟ್ಬಿಟ್ಟು ಒಳಗಡೆ ಸಿಮೆಂಟ್ನ ಫುಲ್ ಮಾಡಿದ್ದಾರೆ. ಬಟ್ ನಾವು ನೋಡಿದಾಗ ಅದು ನಂಗೆ ಇಷ್ಟ ಆಯಿತು. ಸೊ ಜರ್ಮನ್ ಸಿಲ್ವರ್ ಅಂತ ಹೇಳಿ 4,000-5,000 ಕೊಟ್ಬಿಟ್ಟು ನಾನು ತೊಗೊಂಡು ಬಂದೆ. ತುಂಬಾ ಚೆನ್ನಾಗಿತ್ತು. ಆದರೆ ಆ ವರ್ಷ ಫೈನಲಿ ನಮ್ಮ ಎಲಿಫೆಂಟ್ ನೋಡಿ ಯಾವ ಥರ ಬ್ಲ್ಯಾಕ್ ಇತ್ತು, ಯಾವ ಥರ ಆಯಿತು ಅಂತ. ತುಂಬಾ ಚೆನ್ನಾಗಾಗಿದೆ ನೋಡೋದಕ್ಕೆ. ಇವಾಗಂತೂ ಸ್ವಲ್ಪ, ಆವಾಗಂತೂ ಕರ್ರಗಾಗಿ ಹೋಗಿತ್ತು, ಎಲ್ಲ ಫುಲ್ ಕಪ್ಪಾಗಿ ಬ್ಲ್ಯಾಕಾಗಿ ನೋಡೋಕ್ಕೆ ಆಗ್ತಿರಲಿಲ್ಲ. ಅದನ್ನು ಇಡೋದಕ್ಕೂ ತುಂಬ ಚೆನ್ನಾಗೇ ಇರೋದಿಲ್ಲ. ಸೊ ನಾವು ಇದು ಜರ್ಮನ್ ಸಿಲ್ವರ್ ಅಂತ ಹೇಳಿ ತೊಗೊಂಡು ಬಂದಿದ್ವಿ. ಅದು ಯಾವ ಥರ ಆಗಿರುತ್ತೆ ಅಂದರೆ ಅಷ್ಟು ಬ್ಲ್ಯಾಕ್ ಆಗಿಬಿಡುತ್ತೆ. ಸುಮ್ಮನೆ ನಾನು 4,000 ಕೊಟ್ಟು ತೊಗೊಂಡು ಬಂದಿದ್ದೆ 2 ವರ್ಷದಿಂದ. ಬಟ್ ಅದನ್ನು ನೋಡಿದ್ರೆ ಫುಲ್ ಒಳಗಡೆ ಮೆಟಲ್ ಥರ ಒಂಥರ ಸಿಮೆಂಟ್ ಥರನೇ ಏನೋ ಮಾಡಿಟ್ಟಿದ್ದಾರೆ ಅಷ್ಟೇ. ನೋಡೋಕ್ಕೆ ಜರ್ಮನ್ ಸಿಲ್ವರ್ ಥರನೇ ಇತ್ತು, ಆದರೆ ಸಿಲ್ವರ್ ಅಲ್ಲ. ಒಳಗಡೆ ಎಲ್ಲ ಸಿಮೆಂಟ್ ಥರ ಫುಲ್ ಮಾಡಿರ್ತಾರೆ. ಇವಾಗ ನೋಡಿ ಯಾವ ಥರ ಆಗಿದೆ ಅಂತ. ನಿಮ್ಮ ಮನೇಲಿ ಈ ಥರದವಿದ್ದರೆ, ಏನಾದರೂ ಆ ಥರ ಆಗಿದ್ದರೆ ಈ ಥರ ಏನಾದ್ರು ಒಂದು ಪೇಂಟಿಂಗ್ ಮಾಡಿ ಆಲ್ಟ್ರೇಷನ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಇನ್ನೂ ಡಿಸೈನ್ ಮಾಡ್ಕೋಬೇಕು, ಮಾಡಿಲ್ಲ, ಆಮೇಲೆ ಮಾಡ್ಕೋತೀನಿ ನಾನು. ಅದು ಸ್ವಲ್ಪ ಡ್ರೈ ಆಗಲಿ ಅಂತ ಬಿಟ್ಟಿದ್ದೆ. ಇದಾಗಿರುತ್ತೆ ಇವತ್ತಿನ ಮಿನಿ ಲಾಗ್.